ಅಯವದನ ಜೋ ಜೋ ಮತ್ಸ್ಯಗರು ಬಲಯೋಧ ವಿಹಾರಿಂ ವೇದ ವಿನೇತ್ರಿ ಜಲಮೃಗವನ್ಯ ಕೂರ್ಮಸ್ವರೂಪಕ ಮಂದರದಾರಿಂ ಲೋಕ ವಿದಾರಕ ದೇವವರಣ್ಯ ಜೋ ಜೋ ಸುಕರ ರೂಪಕ ದಾನವ ಶತ್ರು ಭೂಮಿ ವಿದಾರಕ ಯಜ್ಞ ದೇವರಿಮ್ಮ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೇವದ ಬಂಧು ಜೋ ಓಂ ಶನ್ನ ಮಿತ್ರಸ್ಸಂ ವರುಣಃ कुर्वाणाशीलमात्मनः मासागुं शिवमगावश्च अन्नपाने च सर्वदा ततो मे श्रियमावः सोमसां वशुभिः सह स्वाहा आमायन्तु ब्रह्मचारिणः मायातन्त्रापरारि स्वयममनयतो मध्वसिद्धान्तनाम्ना नेत्राणि वस्त्रयो व्यक्तिगतिर्हरेरिन्दत् प्रबन्धा यद्वाद्वैतविद्या चलकुलकुलिशप्रौढिमाणो कथे सः श्रेयो भूयो विदद्यात् सुमहितमहिमा सम्प्रति व्यासराजः श्रीमद्परमहंसपरिव्याजकाचार्य पदवाक्यप्रमाणपारावारपारेण सर्वतन्त्रस्वतन्त्र श्रीमद्वैष्णवसिद्धान्तप्रतिष्ठापनाचार्य पूर्णबोधमदाम्बोधि पूर्णचन्द्रमः शिष्यनिकराज्ञानतिमिरमार्ताण्ड त्वबोधक द्वात्रिंशत्सप्तशत हनुमद्विग्रहप्रतिष्ठापक अनेकाग्रहारतडाकनिर्मापक लक्षद्विजकुटुम्बसंरक्षक देवालयादिमर्यादाजनितदिगन्धपर्याप्तयशस्क परवादिमस्तकविदारणविदक्षणयुक्तिकलाप तात्पर्यचन्द्रिका न्यायामृततर्कताण्डवाक्यमेरुकृतनिर्मापक श्रीमूलगोपालकृष्णपट्टाभिरामवेदव्यासपादपद्माराधक विजयनगराख्य कर्नाटक साम्राज्य षट्चक्रवर्ती पोषक पुरंदरदासादि शिष्योपदेशक हरिदासगौड़ प्रतिष्ठापक कर्नाटक संगीत विद्या संप्रदाय प्रवर्तक राजाधिराज संभोजक जगत्पर कर्नाटक रत्न सिंहासनाधीश्वर सर्ववैष्णवशेखर श्री 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 व्यासराज महाप्रभो स्वामिन् पराक् जय जय वैष्णव पयनिधि चंद्र गे जय जय व्यास यतीन्द्र गे जय जय वर कर्नाटक पति गे जय सिंहासन वेरिद गे जय जय वैष्णव पयनिधि चंद्र गे जय जय व्यास यतीन्द्र गे ನಾಗುಶಾಸ್ತ್ರಗಳ ಪಾರಂಗದರಿಗೆ ಕಕುಮದಗಳನ್ನು ತುಳಿದವಗೆ ಆ ಕಮಲಾಪತಿ ಭಕುದವರೇಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಜಯ ಜಯ ವೈಷ್ಣವ ಪಯನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಹನುಮನ ಭಾಷ್ಯವಾಣಿ ಮಾಡಿದಗೆ ಹನುಮಗೆ ಭವನಗಳನ್ನು ಕಟ್ಟಿದಗೆ ಹನುಮನ ಎಂದರಿ ಬಿಗಿದಪ್ಪಿದಗೆ ಮುನಿತ್ರಯರಲ್ಲಿ ಸೇರಿದ ದೊರೆಗೆ
ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಮಾಯಾವಾದಿಗಳನ್ನು ಗೆಲಿದವಗೆ ಶ್ರೀಯಮದವ ಸ್ಥಾಪಿಸಿದವಗೆ ನ್ಯಾಯಾಮೃತಧಾರೆಯ ಅಭಿಷೇಕದಿ ಆಯದುಪದಿಯನ್ನು ಕುಣಿಸಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಚಕ್ರಧರನ ಸುಳುಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಆಳಿದವಗೆ ವಕ್ರಯುಕುತಿಗಳ ದುಕ್ಕುಡಗೈಯು ತರ್ಕದಾಂಡವದಿ ನಲಿದವಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವರಕರ್ಣ ಜಯ ಸಿಂಹಾಸನವೇರಿದಗೆ ಜನ ಕುಲಪತಿಗೆ ಕಷ್ಟದ ಕುಹಯೋಗವ ಕೊಂದವಗೆ ಶಿಷ್ಟ ಜನಗಳಿಗೆ ಇಷ್ಟಾರ್ಥಗಳನ್ನು ಋಷಿಯ ಗೈವ ಪ್ರಸನ್ನರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ ಜಯ ಸಿಂಹಾಸನ ಅತ್ಯಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ವಿದ್ವತ್ಪಂಕಜ ಮಾರ್ತಾಂಡ ವಾದಿಮತ್ಯೇವ ಕೇಸರಿ ಜಗನ್ನಾಥ ಗುರುರ್ಭೂಯಾತ್ ಧ್ಯಾಯತೆ ಶ್ರೇಯಸೇ ಮಮ ಧ್ರುವಾದಿದ್ವಾಂತರವಯೇ ವೈಷ್ಣವೇಂದೀ ವರಿಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ ಶ್ರೀ ಹರಿವಾಯ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ವ್ಯಾಸರಾಜ ಗುರು ಪರಂಪರೆಯಲ್ಲಿ ಬಂದಿರುವ ಪ್ರತಸ್ಮರಣೀಯರಾದ ಜಗನ್ನಾಥ ತೀರ್ಥರ ಆರಾಧನೆ ಯಾವಾಗಲೂ ನಮ್ಮ ಸಂಪ್ರದಾಯದಲ್ಲಿ ಒಂದು ಕಾಣುತ್ತೇವೆ. ಅವರ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿ ಅವರಲ್ಲಿ ಸೇವೆ ಸಲ್ಲಿಸುವುದಕ್ಕಿಂತ ಅವರು ಯಾವ ಗ್ರಂಥದ ಮೂಲಕ ಇಡೀ ವೇದಾಂತ ಪ್ರಪಂಚದಲ್ಲಿ ಪ್ರಸಿದ್ಧರಾಗಿದ್ದಾರೆ ಎಂಬುದನ್ನು ಹೇಳಿದಾಗ ಟೀಕಾಕೃತ್ಪಾದರು, ಸುಧಾಕಾರರು, ಪರಿಮಳಾಚಾರ್ಯರು ಇತ್ಯಾದಿ ತತ್ವಪ್ರಕಾಶಿಕಾಕಾರರು ಅಂತ ಆ ಗ್ರಂಥದ ಮೇಲೆ ಅವರ ಸ್ಮರಣೆಯನ್ನು ನಾವು ಮಾಡಿದಾಗ ಬಹಳ ದೊಡ್ಡ ಅನುಗ್ರಹ ಅವರಿಗೆ ಆಗ್ತದೆ, ಅವರಿಂದ ನಮಗಾಗ್ತದೆ. ಆ ರೀತಿ ಇವತ್ತಿನ ಜಗನ್ನಾಥ ತೀರ್ಥರು ಅಂತೇನು ಮೂಲ ಬೃಂದಾವನ ಕುಂಭಕೋಣದಲ್ಲಿ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ತಪೋಬಲದಿಂದ ಉದ್ಧಾರ ಆಗ್ತಾ ಇದೆ, ಹಾಗೆ ಮುಗಿದೋಗಿದೆ. ಫೆಬ್ರವರಿ 4, 5, 6, 7 4 ದಿನಗಳು ಅದರ ಮಹಾಕುಂಭಾಭಿಷೇಕ ಮಹಾ ಸಂಪ್ರೋಕ್ಷಣ ಶ್ರೀಪಾದಂಗಳವರ ಅಮೃತ ಹಸ್ತದಲ್ಲಿ ಆಗಲಿಕ್ಕಿದೆ. ಅಲ್ಲಿ ಇರುವ ಆ ಜಗನ್ನಾಥ ತೀರ್ಥರ ಭಾಷ್ಯ ದೀಪಿಕಾಚಾರ್ಯರ ಆರಾಧನೆ ಇವತ್ತು ಆ ಪೀಠದಲ್ಲಿ ಬಂದಿರುವ ನಮ್ಮ ಶ್ರೀಪಾದಂಗಳವರು ಈ ಮನೆಗೆ ಬಂದು ದರ್ಬಾರ್ ಸೇವೆಯನ್ನು ಮಾಡಿ ವ್ಯಾಸರಾಜರಿಗೆ ಗುರುಗಳಿಗೆ ಸಮರ್ಪಣೆ ಮಾಡುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆ ಭಾಷ್ಯದೀಪಿಕಾಚಾರ್ಯರ ವಿಶೇಷವಾದ ಸ್ಮರಣೆ ಹೇಗೆ ಅಂದರೆ ಆಮ್ರಸ್ತಂಭ ವಿನಿರ್ಗತ್ಯ ತಾಮ್ರಚೂಡಾನ್ ನಿಹತ್ಯಯ ಸಂಚಾರ ಕ್ರಮದಲ್ಲಿ ಹೋದಾಗ ಪರಂಗಿಯರು ಬ್ರಿಟಿಷರು ಆಕ್ರಮಣ ಮಾಡಿದಾಗ ಬಹಳ ಸಂಪತ್ತಿನ ದೊಡ್ಡ ಮಠ ವ್ಯಾಸರಾಜ ಮಠ ಅಂದರೆ ಈ ಜಗತ್ತಿಗೆ ಪ್ರಸಿದ್ಧವಾದದ್ದು. ವಿಶ್ವಪಾವನ ಮಠ ಮುನಿತ್ರಯ ಪೀಠ ಅಂತ ವ್ಯಾಸರಾಜ ಮಠಕ್ಕೆ ಹೆಸರು. ಇನ್ನೊಂದು ದೊಡ್ಡದೇನೆಂದರೆ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ವಿಭುಧೇಂದ್ರ ಮುಖಾನ್ ಶಿಷ್ಯಾನ್ ನವಕತ್ವ ಸುಧಾಂ ಸುಧಿ. ವಿಭುಧೇಂದ್ರ ತೀರ್ಥರು ರಾಯರ ಮಠದ ಮೂಲ ಪುರುಷರಲ್ಲಿ ಆ ಪರಂಪರೆಯಲ್ಲಿ ಬಂದ ಬಹಳ ಮುಖ್ಯವಾದ ಮೂಲ ಪುರುಷರು ಅಂತ
ಹೇಗೆ ಹೇಳ್ತೇವೋ ಆ ವಿಬುಧೇಂದ್ರ ತೀರ್ಥರಿಗೆ ಪಾಠ ಹೇಳಿದವರು ರಾಜೇಂದ್ರ ತೀರ್ಥರು. ವಿಬುಧೇಂದ್ರ ಮುಖಾನ್ ಶಿಷ್ಯಾನ್ ನವಕೃತ್ವ ಸುಧಾಂ ಸುದೀಹಿ ಯೋ ಅಪಾಠಯ ಸ ರಾಜೇಂದ್ರ ತೀರ್ಥೋ ಭೂಯಾತ್ ಅಭೀಷ್ಟದ ಅಂತ ಅವರ ಜನ್ಮ ಶ್ಲೋಕವನ್ನು ಪ್ರಾರ್ಥನೆ ಮಾಡುತ್ತೇವೆ. ಅಂತ ರಾಜೇಂದ್ರ ತೀರ್ಥರ ಪೂರ್ವಾದಿ ಪೀಠದಲ್ಲಿ ಬಂದ ಪೂರ್ವಾದಿ ಮಠ ಅಂತ ಹೆಸರು ನಮ್ಮ ಮಠಕ್ಕೆ. ಅಂದರೆ ಪೂರ್ವಾದಿ ಅಂದರೆ ಮಠಗಳಲ್ಲೇ ಶ್ರೇಷ್ಠವಾದ ವಿಶೇಷವಾದ ಒಂದು ಹಿನ್ನೆಲೆಯನ್ನ ಏನ್ಷಿಯಂಟ್ ಅಂತ ಹೇಳ್ತಾವಲ್ಲ ಆ ಶಬ್ದಕ್ಕೆ ಅನ್ವರ್ಥಕವಾಗಿರುವ ಮಠ ಅಂತ ಹೇಳೋದು ಕಂಡಿದ್ದೇವೆ. ಅಂತ ಮಠದಲ್ಲಿ ಪರಂಗಿಯರು ಆ ಜಗನ್ನಾಥ ತೀರ್ಥರ ಸಂಚಾರ ಕ್ರಮದಲ್ಲಿ ಅವರನ್ನು ಆಕ್ರಮಣ ಮಾಡಿದಾಗ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಪ್ರಹ್ಲಾದನಾಗಿದ್ದ ಆ ಬಾಲಕನಿಗೆ ನೀನು ಕಂಬದಿಂದ ಬಂದು ಅವನ ಸ್ತೋತ್ರಕ್ಕೆ ಅವನ ಪ್ರಾರ್ಥನೆಗೆ ನೀನು ಅನುಗ್ರಹ ಮಾಡಿದ್ದಿ. ಅವನ ಒಂದು ಅಪರಾವತಾರವಾದ ವ್ಯಾಸರಾಜರ ಪೀಠ ಇದು. ಈ ಪೀಠವನ್ನು ಕಾಪಾಡೋದು ನಿನ್ನ ಜವಾಬ್ದಾರಿ ಅಂತ ಬಹಳ ಭಕ್ತಿ ವಶದಿಂದ ದೇವರನ್ನು ಕರೆದಾಗ ಕಂಬದಿಂದ ಬಂದು ಇಲ್ಲಿ ಮಾವಿನ ಗಿಡ ಇದೆ ಇದರಿಂದ ಬಾ ನೀನು ಅಂತ ಅವರು ತಮ್ಮ ಸ್ವಾತಂತ್ರ್ಯದ ಭಕ್ತಿ ಪರವಶದಿಂದ ಕೂಗಿದಾಗ ದೇವರು ಸಿಂಹರೂಪದಲ್ಲಿ ಹೊರಗೆ ಬಂದು ನೂರಾರು ಆ ಬ್ರಿಟಿಷರನ್ನು ಓಡಿಸಿ ಶ್ರೀಮಠವನ್ನು ಕಾಪಾಡಿ ಇವತ್ತಿನವರೆಗೆ ಶ್ರೀಪಾದಂಗಳವರ ಕೈಯಿಂದ ಅಮೃತ ಹಸ್ತದಿಂದ ಪೂಜೆಯನ್ನು ಶ್ರೀಕೃಷ್ಣ ಪಟ್ಟಾಭಿರಾಮದೇವರು ತಗೊಳ್ತಾ ಇದ್ದಾರೆ ಅಂದರೆ ಅಂಥ ಮಹನೀಯರ ದಿನ. ಆ ದೀಪಿಕಾಚಾರ್ಯರ ಮಾತುಗಳು ಬಹಳ ಪ್ರಸಿದ್ಧವಾದದ್ದು. ಆ ಆಚಾರ್ಯರ ಭಾಷ್ಯದ ಟೀಕೆಯದು. ಅದರ ಬಗ್ಗೆ ಶ್ರೀಪಾದಂಗಳವರು ಹೇಳ್ತಾರೆ ಶಾಸ್ತ್ರದ ವಿಷಯವನ್ನು ಅಂತೇಳಿ. ಅಂಥ ಮಹನೀಯರ ದಿನ. ಈ ಮನೆ ಸಿ ಜೆ ವೆಂಕಟರಮಣರಾಯರು, ಸಿ ಜೆ ದಾಸರಾಯರು ಅಂತ ಬ್ರಿಟಿಷ್ ಕಾಲದಲ್ಲಿ ಒಳ್ಳೆ ಆಡಳಿತ ಒಳಗಿದ್ದವರು. ವಿದ್ಯಾ ಪ್ರಸನ್ನರ ಭಿಕ್ಷೆ ಆಗಿದೆ. ನಮ್ಮಪ್ಪ ಹೇಳಿ ನಾನು ಕೇಳಿದ್ದೇನೆ. ವಿದ್ಯಾ ಪಯೋನಿಧಿಗಳು ಬಂದಿದ್ದಾರೆ, ವಿದ್ಯಾ ವಾಚಸ್ಪತಿಗಳು ಬಂದಿದ್ದಾರೆ, ವಿದ್ಯಾ ಶ್ರೀಶರು ಇವತ್ತು ಬಂದಿದ್ದಾರೆ ಅಂತ ಇಡೀ ಗುರು ಪರಂಪರೆಯ ನನ್ನ ಬುದ್ಧಿಗೆ ತಿಳಿದು 4-5 ಪೀಠಾಧಿಪತಿಗಳು ವ್ಯಾಸರಾಜ ಮಠಾಧೀಶರು ಈ ಮನೆಗೆ ಬಂದು ಭಿಕ್ಷೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದ್ದು ಕಂಡಾಗ ದರ್ಬಾರ್ ಆಗಿಲ್ಲ. ಇವತ್ತು ಆ ದರ್ಬಾರ್ ಅಮ್ಮ ಆಡಿಟರ್ ಬದ್ರಿಯವರ ಪ್ರಾರ್ಥನಾನುಸಾರ ಇವತ್ತು ದರ್ಬಾರ್ ಸೇವಾಗಿದೆ. ಸಂಸ್ಥಾನ ಪೂಜೆ ಎಷ್ಟು ಬಹಳ ಸಾನ್ನಿಧ್ಯವಾದ ಒಂದು ದರ್ಶನವೋ ಅಷ್ಟೇ ದರ್ಶನ ಫಲವನ್ನು ಕೊಡತಕ್ಕಂಥದ್ದು ದರ್ಬಾರ್. ದರ್ಬಾರ್ ಅಂದರೆ ಸಾಮಾನ್ಯವಾಗಿ ಹೇಳೋದು ದರ್ಬಾರ್ ರಾಗವು ಗಂಭೀರವಾದದ್ದು. ಅದೇ ಸಮಯ ದರ್ಬಾರ್ ಮಾಡಿದ್ದಿ ಅಂತ ಸಾಮಾನ್ಯವಾಗಿ ಹೇಳೋ ಮಾತು. ಆದರೆ ಇಡೀ ಕೃಷ್ಣದೇವರಾಯನ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಕೂತು ದರ್ಬಾರ್ ಮಾಡಿದವರು ವ್ಯಾಸರಾಜರು. ಅವರ ಪರಂಪರೆಯಲ್ಲಿ ಬಂದ ಎಲ್ಲರೂ ಇದನ್ನು ಅಲಂಕರಿಸಿದ್ದಾರೆ. ಇವತ್ತಿನ ನಮ್ಮ ಶ್ರೀಪಾದಂಗಳವರು ವೇದಾಂತ ಸಾಮ್ರಾಜ್ಯದಲ್ಲಿ ಸಿಂಹದಂತೆ ಮೆರಿತಕ್ಕಂಥ ದೊಡ್ಡ ಮಹಾಜ್ಞಾನಿಗಳು. ಅವರ ಜ್ಞಾನದ ಮಟ್ಟವನ್ನು ನಾವೆಲ್ಲ ಮಾತಾಡೋದು ಬಹಳ ಕಡಿಮೆ, ನನಗೆ ಗೊತ್ತೂ ಇಲ್ಲ. ಅಪಾರ ಅಪ್ರತಿಮವಾದ ಅಗಾಧವಾದ ಒಂದು ಸಮುದ್ರ ಒಳಗಿರುವ ರತ್ನಗಳನ್ನು ಹೇಗೆ ನಮ್ಮಿಂದ ತೆಗಿಲಿಕ್ಕಾಗ್ತದೆ, ನೋಡ್ಲಿಕ್ಕಾಗ್ತದೆ. ಆದರೆ ರತ್ನಗಳು ಅಮೂಲ್ಯ ವಸ್ತುಗಳು ಸಮುದ್ರದಲ್ಲಿ ಇದೆ ಎಂಬುದು ನಿಜ. ಹೇಗೆ ನಾವು ದೊಡ್ಡವರ ಮಾತಿಗೆ ಬೆಲೆ ಕೊಡ್ತೇವೋ ಅದೇ ರೀತಿ ನಮ್ಮ ಶ್ರೀಪಾದಂಗಳವರು ಬಹಳ ದೊಡ್ಡ ಜ್ಞಾನಿ ವರೇಣ್ಯರು. ತಪಸ್ಸಿನ ಬಲದಿಂದ ಎಷ್ಟು ಭವನಗಳನ್ನು ಅವರು ಉದ್ಧಾರ ಮಾಡಿದ್ದಾರೆ. ಶ್ರೀಮುಷ್ಣ, ಉಡುಪಿ, ಚೆನ್ನೈ ಮತ್ತೆ ತಿರುಮುಕೂಡಲು ಇನ್ನು ಮುಂದೆ ಆಗ್ತಾ ಇದೆ. ಸೋಸಲೆ ಹೋಗಿ ನೋಡಬೇಕು. ಎಂಥ ಸೋಸಲೆ ನಾನು ನೋಡಿದ್ದೇನೆ. ಈಗ ಹೋಗಿ ನೋಡುವ ಸೋಸಲೆ ಏನು ಅಂದರೆ ಹೇಗಿದೆ ಅಂದರೆ ಕೇವಲ ತಮ್ಮ ಎಲ್ಲ ಮುದ್ರೆ, ಪಾದಪೂಜೆ, ಕಾಣಿಕೆಗಳು ಏನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೋ ಅದರಲ್ಲಿ 1 ರೂಪಾಯಿಯನ್ನು ಕೂಡ ದುಷ್ಪ್ರಯೋಗ ಮಾಡದೆ ಕೇವಲ ಕೃಷ್ಣನ ವ್ಯಾಸರಾಜರ ಸೇವೆಗೆ ಮೀಸಲಾಗಿಟ್ಟು ಮಠವನ್ನು ಉದ್ಧಾರ ಮಾಡಿ 9 ವರ್ಷಗಳಲ್ಲಿ ಇಡೀ ದೇವಲೋಕದ ದೇವತೆಗಳು ಹೊಗಳುವ ರೀತಿಯಲ್ಲಿ ಈ ಮಠದ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ನಾವೆಲ್ಲ ಎಷ್ಟು ಧನ್ಯರು. 9 ವರ್ಷದ ಹಿಂದೆ ಸ್ವಲ್ಪ ಹೋದಾಗ ವ್ಯಾಸರಾಜ ಮಠದವರಿಗೆ ಬೇಕಾದಷ್ಟು ಮನಕ್ಲೇಶಗಳಿತ್ತು. ನಮ್ಮ ಮನೆಯಲ್ಲಿ ಏನಾದರೂ ದುರಂತಗಳಾದರೆ ಅವರು ಹೊರಗೆ ಬರಲಿಕ್ಕೆ ಯೋಚನೆ ಮಾಡೋ ಸ್ಥಿತಿ ಹೇಗೋ ಅಂತಹ ಸ್ಥಿತಿ ವ್ಯಾಸರಾಜ ಶಿಷ್ಯರಿಗೆ ಒಂದು 10 ವರ್ಷದ ಕೆಳಗಿತ್ತು. ಆದರೆ ಯಾವಾಗ ವೇದಾಂತ ಸಾಮ್ರಾಜ್ಯವನ್ನು ನಮ್ಮ ಸ್ವಾಮಿಗಳು ಹತ್ತಿ ಕೂತರು ಆ ಕ್ಷಣದಿಂದ ಇನ್ನು ಮುಂದೆ ಬರುವ ಎಲ್ಲ ವರ್ಷಗಳಲ್ಲಿಯೂ ಒಂದೊಂದು ರೀತಿಯ ಜ್ಞಾನ ಕಾರ್ಯಗಳು, ವಿಶೇಷವಾದ ಶಿಷ್ಯರ ಹಿತೈಷಿಗಳಾಗಿ ಶ್ರೀಪಾದಂಗಳವರು ಭವನಗಳ ನಿರ್ಮಾಣ, ಗ್ರಂಥಗಳ ಪ್ರಚಾರ, ಮುದ್ರಣೆಯಿಂದ ಹಲವಾರು ಮಲ್ಟಿ ಫೇಸ್ಡ್ ಡೆವಲಪ್ಮೆಂಟ್ಗಳು ವಿಧ ವಿಧವಾದ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಶೈಲಿಯಿಂದ ಮಾಡಿದ್ದಾರೆ. ಎಷ್ಟು ತಾಳಿವಿಕೆ, ಎಷ್ಟು ಹೊಟ್ಟೆ ಉಳಿಸ್ತೇವೆ ನಾವೆಲ್ಲ. ಓಪನಾಗಿ ಹೇಳ್ತೇನೆ,
ಬಹಳ ಹಿಂಸೆ ಮಾಡ್ತೇವೆ ಅವರನ್ನು. ಸ್ವಾಮಿ ಹೇಳಿ ಅಂತೇವೆ, ಬಾ ಅಂತೇವೆ, ಹೋಗು ಅಂತೇವೆ, ಏನೂ ಅವ್ರು ಹೇಳೋದಿಲ್ಲ. ಹೇಗೆ ಸುಷಮೀಂದ್ರ ನಗತಾ ರಾಯರ ಅನುಗ್ರಹಕ್ಕೆ ಪಾತ್ರರಾದರೋ ಅದೇ ರೀತಿ ನಮ್ಮ ಸ್ವಾಮಿಗಳು ವ್ಯಾಸರಾಜರ ಪರಿಪೂರ್ಣ ಅನುಗ್ರಹ ಪಾತ್ರರಂಭಾರಕ್ಕೆ ಅವರ ತಾಳುವಿಕೆಯೇ ಅದುವೇ ಒಂದು ದೊಡ್ಡ ತಪಸ್ಸಾಗಿ ಇಟ್ಟುಕೊಂಡು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಇಂಥ ಮಹನೀಯರ ಕಾಲದಲ್ಲಿ ನಾವೆಲ್ಲ ಅವರ ಜೊತೆಗೆ ಓಡಾಡಿದ್ದೇವೆ. ಅವರ ಮಾಡುವ ಎಲ್ಲ ಸೇವೆಗೆ ನಾವು ಅದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಂಬುದು ಯಾವುದೂ ಇಲ್ಲ ಅಂತ ಹೇಳ್ತಾ ಶ್ರೀಪಾದಂಗಳವರು 2 ಕಾರಣಕ್ಕೆ ಚೆನ್ನೈಗೆ ದಿಗ್ವಿಜಯ ಮಾಡಿದ್ದಾರೆ. ಒಂದು, ವ್ಯಾಸರಾಜರ ಮೂಲ ಬೃಂದಾವನ ಆರಾಧನೆಗೆ ಭಕ್ತರೆಲ್ಲ ಬರಬೇಕು. 500-600 ಜನ ಬರ್ತಾ ಇದ್ದ ಆರಾಧನೆ ಇವತ್ತು 10,000 ಜನ ಸೇರ್ತಾ ಇದ್ದಾರೆ. ಒಂದು ಕಾಡಿನ ಪ್ರದೇಶ, ನೀರು ಒಂದು ಸಿಗ್ತದೆ, ಚೆನ್ನಾಗಿ ಕುಳಿಬೋದು, ಸ್ನಾನ ಮಾಡ್ಬೋದು, ಕುಡಿಬೋದು, ಇದು ಬಿಟ್ಟು ಬೇರೆ ಏನು ಅವಕಾಶ ಇಲ್ಲ. ಅಂಥ ಸ್ಥಳದಲ್ಲಿ ತಿಂಡಿ, ಕಾಫಿ, ಊಟ, ಮೃಷ್ಟಾನ್ನ ಭೋಜನ, ಎಲ್ಲ ರೀತಿಯ ವಿದ್ವಾಂಸರಿಗೆ ಪೋಷಣ ಇತ್ಯಾದಿ, ಸಂಗೀತ ಕಲಾಕಾರರಿಗೆ ಅವರಿಗೆ ಪುರಸ್ಕಾರಗಳು, ಈ ರೀತಿ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿ ಅಲ್ಲಿ ಹೋಗಬೇಕು. ನೀವೆಲ್ಲ ಬಂದು ನೋಡಿದರೆ ಮಾತ್ರ ಆ ಸೊಬಗು, ಎಷ್ಟು ಸ್ವಾಮಿಗಳು ತಮ್ಮ ಶಿಷ್ಯ ವರ್ಗದ ಮೂಲಕ ವ್ಯಾಸರಾಜರ ಆರಾಧನೆಯನ್ನು ವೈಭವವಾಗಿ ಮಾಡ್ತಾರೆ ಎಂಬುದನ್ನು ನೀವು ಬಂದು ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಆ ರೀತಿಯ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡೋದು. ಹೇಗೆ ಉಡುಪಿ ಪರ್ಯಾಯ ಸಂಚಾರಕ್ಕೆ ಉಡುಪಿ ಶ್ರೀಗಳೆಲ್ಲ ಬರ್ತಾರೋ ಆ ರೀತಿ ವರ್ಷಕ್ಕೊಮ್ಮೆ ಬಂದು ಎಲ್ಲ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿರುವ ಎಲ್ಲರೂ ವ್ಯಾಸರಾಜರ ಆರಾಧನೆಗೆ ಬರಬೇಕು ಎಂಬ ದೊಡ್ಡ ಒಂದು ಕಳಕಳಿಯನ್ನು ಇಟ್ಕೊಂಡು ಸ್ವಾಮಿ ಬರ್ತಾರೆ. ಮತ್ತೊಂದು 250 ವರ್ಷಗಳ ಕೆಳಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪೂರ್ಣಯ್ಯ ದಿವಾನಾಗಿದ್ದು ಮಠಕ್ಕೆ ಸಮರ್ಪಣೆ ಮಾಡಿದ ಆ ಬಂಗಾರ ಮಂಟಪ ಶಿಥಿಲವಾಗಿದೆ. ಶಿಥಿಲವಾದ ಮಂಟಪ ಮತ್ತು ಅದು ಸರಿಯಾಗಬೇಕು. ವ್ಯಾಸರಾಜರೇ ಮಂಟಪ ಒಂದಾದರೆ ಅದಕ್ಕೆ ಮುಂಚೆ ವ್ಯಾಸರಾಜರೇ ತಮ್ಮ ಬೃಂದಾವನೆ ಸರಿಯಾಗಬೇಕು ಅಂತ ಒಂದು ಘಟನೆಯನ್ನು ಸೃಷ್ಟಿ ಮಾಡಿ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ 3 ದಿನ ಆಗಬೇಕಾದ ಕೆಲಸ 46 ಅವರ್ಸಲ್ಲಿ ರೆಡಿ ಆಯಿತು. ಆ 46 ಅವರ್ಸ್ ಶ್ರೀಪಾದಂಗಳು ಒಂದು ತೊಟ್ಟು ನೀರನ್ನು ಬಾಯಿಗೆ ಹಾಕದೆ, ವ್ಯಾಸರಾಜರಿಗೆ ಹಸ್ತೋದಕ್ಕಾಗದೆ, ನಾನು ಜಲಪಾನವೂ ಮಾಡೋದಿಲ್ಲ ಅಂತ ವ್ರತವನ್ನು ಕೈಕೊಂಡು 1.5 ದಿನ ಉಪವಾಸ ಇದ್ದು ಆ ಗುರುಗಳಿಗೆ ಪೂಜಾದಿಗಳನ್ನು ಸಮರ್ಪಣೆ ಮಾಡಿ ಹಸ್ತೋದ ಕೊಟ್ಟದ್ದು ನಾವು ಜೊತೆಗಿದ್ದು ನಾವೆಲ್ಲ ನೋಡಿದ್ದೇವೆ. ಅಂಥ ವ್ಯಾಸರಾಜರ ಪರಿಪೂರ್ಣ ಅನುಗ್ರಹ ಪಾತ್ರರಾದ ವಿದ್ಯಾಶ್ರೀತೀರ್ಥ ಶ್ರೀಪಾದಂಗಳವರ ಚರಣ ಸನ್ನಿಧಾನಗಳಲ್ಲಿ ನಾವೆಲ್ಲರೂ ಅವರ ನೆರಳಲ್ಲಿ ಇದ್ದೇವೆ ಅಂದರೆ ಅದಕ್ಕಿಂತ ದೊಡ್ಡ ರಕ್ಷಣೆ ಬೇರೆ ಯಾವುದಿಲ್ಲ. ಆ ಮಂಟಪದ ಪುನರುದ್ಧಾರಣೆಗೆ ನೀವೆಲ್ಲರೂ ಸೇರಿ ನಿಮ್ಮಿಂದ ಆದ ಒಂದು ಸ್ವರ್ಣ ದಾನವನ್ನು ಮಾಡಿ, ಸುವರ್ಣಂ ಸರ್ವಧಾತೂನಾಂ ಶ್ರೇಷ್ಠನ್ ದೇವಿಜ ತತ್ಸದ ಅಂತ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ. ವರಮಹಾಲಕ್ಷ್ಮಿ ಪೂಜೆವಾಗ 2 ನೋಡ್ತೇವೆ. ಒಂದು ಕಲಸದಲ್ಲಿಯೂ ಬೇಕಾದಷ್ಟು ಬಂಗಾರ ಹಾಕಿ ಅಲಂಕಾರ ಮಾಡ್ತೇವೆ. ಇನ್ನೊಂದು ಮಹಿಳೆಯರ ಪೂಜೆ, ದೇವರ ಪೂಜೆ ನಾವೆಲ್ಲ ಅಲಂಕಾರ ಮಾಡ್ಕೊಬೋದ. ಅದರ ವರಮಹಾಲಕ್ಷ್ಮಿ ಪೂಜೆ ನೋಡಿದರೆ ನಾವೆಲ್ಲ ಸ್ವರ್ಣಗೌರಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಹೆಂಗಸರು ಬೇಕಾದಷ್ಟು ಅಲಂಕಾರ ಮಾಡಿದ್ದಾರೆ. ಕಾರಣ ಆ ಪೂಜೆಯ ಮಹತ್ವ ಅಷ್ಟು. ಆ ರೀತಿ ನಾವು ಕೊಡುವ ಬಂಗಾರ ಲಕ್ಷ್ಮೀ ರೂಪಳಾದ ಆ ಪ್ರಗತಿ ಅಭಿಮಾನಿ ದೇವತೆಯ ಒಂದು ವಿಶೇಷವಾದ ಒಂದು ಸೇವಾ ರೂಪದಲ್ಲಿ ಕೃಷ್ಣನಿಗೆ ತಲುಪುತ್ತಾ ಇದೆ ಎಂದ ಅನುಸಂಧಾನದಿಂದ ನಿಮ್ಮಿಂದ ಆದ ಸೇವೆಯನ್ನು, ಆ ಸ್ವರ್ಣದಾನವನ್ನು ಶ್ರೀಮಠಕ್ಕೆ ಮಾಡಿ 2026 ಚಾತುರ್ಮಾಸ್ಯದಲ್ಲಿ ಅದರ ದಿವ್ಯ ಮಂಟಪದಲ್ಲಿ ರತ್ನ ಮಂಟಪ ಇದೆ, ಸ್ವರ್ಣ ಮಂಟಪ ಇದೆ, 3 ಬೆಳ್ಳಿ ಮಂಟಪ ಇದೆ. ಆ ರತ್ನ ಮಂಟಪ ಮುಗಿತಾ ಬಂತು. ಸ್ವರ್ಣ ಮಂಟಪ ಇನ್ನೊಂದು 6 ತಿಂಗಳಲ್ಲಿ ಮುಗಿಲಿಕ್ಕೆ ಹೋಗ್ತದೆ. ಆ ಸ್ವರ್ಣ ಮಂಟಪದ ಉತ್ಸವಕ್ಕೆ ನೀವೆಲ್ಲರೂ ಬರಬೇಕು ಅಂತಲೂ ಹೇಳುತ್ತಾ ನಿಮ್ಮ ಸೇವೆಯು ಅದರಲ್ಲಿ ಸೇರಲಿ ಅಂತ ನಾನು ಮಠದ ಸೇವಕನಾಗಿ ಪ್ರಾರ್ಥಿಸ್ತಾ ಶ್ರೀಪಾದಂಗಳವರು ತಮ್ಮ ಅನುಗ್ರಹವನ್ನು ಹೇಳಿ ನಮ್ಮ ಜಗನ್ನಾಥ ತೀರ್ಥರ ಮಹಿಮೆಯನ್ನು, ಅವರ ಗ್ರಂಥದ ವಿಶೇಷ ಒಂದು ಸಂದೇಶಗಳನ್ನು ತಿಳಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಅವರ ಪಾದದಲ್ಲಿ ಪ್ರಾರ್ಥನೆ ಮಾಡಿ ಸಮರ್ಪಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾತು ಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತ್ ಮಾಮಪಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜೈತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ
ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರುನ್ ಮಮ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೋ ಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೋಭಾಕರಾನಹಂ ವಾದಿರಾಜಗುरून् ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೂಲಪರ್ಯಂతం ಗುरूणाम् ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈಗಾಗಲೇ ಹೇಳಿದಂತೆ ಈ ದಿವಸ ಭಾಷ್ಯದೀಪಿಕಾಚಾರ್ಯರು ಅಂತ ಪ್ರಸಿದ್ಧರಾದ ಶ್ರೀ ಜಗನ್ನಾಥ ತೀರ್ಥರ ಮುಖ್ಯ ಆರಾಧನೆ ದಿವಸ. ಅವರ ಒಂದು ವೈಶಿಷ್ಟ್ಯವನ್ನು ಈಗಾಗಲೇ ರಾಮಕೃಷ್ಣಾಚಾರ್ಯರು ಹೇಳಿದ್ದಾರೆ. ಮಹಾತಪಸ್ವಿಗಳು, ಮಹಾಜ್ಞಾನಿಗಳು. ಅವರ ಗುರುಗಳು ರಘುನಾಥ ತೀರ್ಥರು, ಶೇಷಚಂದ್ರಿಕಾಚಾರ್ಯರು ಅಂತ. ತಿರುಮಕೋಡ್ನಲ್ಲಿ ಅವರ ಮೂಲ ಬೃಂದಾವನ ಇದೆ. ಅವರು ಸನ್ಯಾಸ ತಗೊಂಡು ಕೆಲವು ವರ್ಷಗಳಲ್ಲೇ ಅವರಿಗೆ ಅನಾರೋಗ್ಯ ಆಯಿತು. ಆಗಲೇ ಆಶ್ರಮ ಕೊಟ್ಟರು ಅವರು. ಅದಾದ ಮೇಲೆ ಅವರು ಚೇತರಿಸಿಕೊಂಡು ಪುನಃ 50 ವರ್ಷಗಳ ಕಾಲ ಗುರುಗಳು ಬದುಕಿದ್ದರು. ಅಷ್ಟೂ ದಿನಗಳ ಕಾಲ ಇವರು ಶಿಷ್ಯರಾಗಿದ್ದರು. ಅನಂತರದಲ್ಲಿ ಇವರು ಉತ್ತರಾಧಿಕಾರಿಗಳಾಗಿದ್ದವರು ಪೀಠಾಧಿಪತಿಗಳಾಗಿ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದವರು. ಭಾಷ್ಯದೀಪಿಕಾ ಎಂಬ ಗ್ರಂಥ ವೇದಾಂತ ಅರ್ಥವಾಗ್ತದೆ. ಬ್ರಹ್ಮಸೂತ್ರಗಳು ಅಂತ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರೇ ಬ್ರಹ್ಮಸೂತ್ರಗಳು ಅಂತ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಮಹಾಭಾರತ, 18 ಪುರಾಣಗಳು ಇವೆಲ್ಲ ವ್ಯಾಸರು ಅಂತಂದರೆ ನಮ್ಮ ಇಡೀ ಜಗತ್ತಿಗೆ ಅವರು ಜ್ಞಾನವನ್ನು ಕೊಟ್ಟವರು. ಅವರು ಬರೆದ ಒಂದು ಬಹಳ ಮುಖ್ಯವಾದ ಗ್ರಂಥ ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರ ಅಂತಂದರೆ ಕೇವಲ 564 ವಾಕ್ಯಗಳಿದೆ ಅಷ್ಟೇ, ಸಣ್ಣ ಸಣ್ಣ ವಾಕ್ಯಗಳು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಇದೊಂದು ವಾಕ್ಯ. ಓಂ ಜನ್ಮಾದ್ಯಸೇತಃ ಓಂ. ಹೀಗೆ ಒಂದು 564 ಸೂತ್ರಗಳಿದೆ. 4 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯದಲ್ಲೂ ಕೂಡ ಒಂದೊಂದು ಪಾದ ಅಂತ 4 ಭಾಗಗಳನ್ನು ಮಾಡಿದ್ದಾರೆ. ಇದರ ಉದ್ದೇಶ ಎಲ್ಲ ವೇದವಾಕ್ಯಗಳ ಅರ್ಥ ಏನು, ವೇದವಾಕ್ಯಗಳು ಶ್ರುತಿವಾಕ್ಯಗಳಿಗೆ ಅದರ ಅರ್ಥ ಏನು ಅಂತ ನಿರ್ಣಯ ಮಾಡೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತಿದೆ. ಹಾಗಿರತಕ್ಕಂಥ ವೇದವಾಕ್ಯಗಳಿಗೆ ಯಾರ್ಯಾರು ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ಮುಖ್ಯ ಉದ್ದೇಶ ಏನು ಅದನ್ನು ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ಬರೆದಿರ್ತಕ್ಕಂಥ ಗ್ರಂಥ ಅದು. ವೇದಾಂತ ಶಾಸ್ತ್ರದಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ. ಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರು, ನಮ್ಮ ಶ್ರೀಮದಾಚಾರ್ಯರು, ಅಲ್ಲದೆ ಬೇರೆ ಭಾಷ್ಯಕಾರರು ಇದ್ದಾರೆ. ಈ 3 ಮತಾಚಾರ್ಯರು ಮಾತ್ರ ಬರೆದ ಗ್ರಂಥಗಳು ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳ್ತಾರೆ. ಈ ಆಚಾರ್ಯರು ಬರೆದ ಗ್ರಂಥಕ್ಕೆ ಬ್ರಹ್ಮಸೂತ್ರ ಭಾಷ್ಯ. ಭಾಷ್ಯ ಅಂತಂದರೆ ತುಂಬ ಸಂಕ್ಷಿಪ್ತವಾಗಿರುತ್ತೆ, ವಿಸ್ತಾರವಾಗಿರೋದಿಲ್ಲ. ಆದರೆ ಆ ಸೂತ್ರಗಳ ಅರ್ಥ ಏನು ಅನ್ನೋದನ್ನು ತಿಳಿಸುತ್ತೆ. ಒಂದು ರೀತಿ ನೋಡಿದ್ರೆ ಸೂತ್ರಪ್ರಾಯವಾಗಿ ಸೂತ್ರದಂತೆ ಕಾಣಿಸುತ್ತಿದ್ದು, ಆದರೆ ಮೂಲ ಸೂತ್ರದ ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸ್ಕೊಡ್ತಕ್ಕಂಥ ಗ್ರಂಥ ಭಾಷ್ಯ ಅಂತ ಹೇಳಿ. ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರು ಜಯತೀರ್ಥ ಮುನಿಗಳು ಅವರು ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಪ್ರಕಾಶಿಕ ಅಂತ ಹೆಸರು. ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರು. ನೀವು ಕೇಳಿದ್ದೀರಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ. ವಾಯುಸ್ತುತಿ ಇದೆಯಲ್ಲ, ವಾಯುಸ್ತುತಿ ಬರೆದವರು ಅವರು. ಆಚಾರ್ಯರ ಮುಖದಿಂದಲೇ ಅವರು ಪಾಠವನ್ನು ಕೇಳಿದವರು. ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನು ಕೇಳಿದವರು. ಅದಕ್ಕೊಂದು ಆಚಾರ್ಯರ ಕಾಲದಲ್ಲೇ ಒಂದು ವ್ಯಾಖ್ಯಾನ ಮಾಡಿದ ತತ್ವಪ್ರದೀಪ ಅಂತ ಹೆಸರು.
ಈ ತತ್ವಪ್ರಕಾಶಿಕ ಅಂತನ್ನೋ ಗ್ರಂಥ ಇದೆ. ಮುಂದೆ ವ್ಯಾಸರಾಯರು ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಬಹಳ ಶ್ರೇಷ್ಠವಾದ ಗ್ರಂಥ ಅದು. ಇಡೀ ವೇದಾಂತ ಶಾಸ್ತ್ರದಲ್ಲಿ ಬಹಳ ಮಹತ್ವದ ಸ್ಥಾನ ಇದೆ. ಹೀಗೆಲ್ಲ ಆ ಗ್ರಂಥದ ಪರಂಪರೆ ಇದೆ. ಆದರೆ ಆ ಬ್ರಹ್ಮಸೂತ್ರ ಭಾಷ್ಯದ ಪ್ರತಿಯೊಂದು ಪದಕ್ಕೂ ವಾಕ್ಯಕ್ಕೆ ಏನು ಅರ್ಥ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಜಗನ್ನಾಥ ತೀರ್ಥರ ಭಾಷ್ಯ ದೀಪಿಕಾ ಗ್ರಂಥ. ಅದಕ್ಕೆ ಭಾಷ್ಯ ದೀಪಿಕಾ ಅಂತಲೇ ಹೆಸರು. ಅದಕ್ಕೆ ಭಾಷ್ಯದ ಅರ್ಥವನ್ನು ಒಂದು ದೀಪ ಹಿಡಿದು ನಮಗೆ ಇಲ್ಲಿ ಪದಾರ್ಥ ಇದೆ ಅಂತ ತೋರಿಸೋ ಹಾಗೆ ಆ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದ ಒಂದೊಂದು ವಾಕ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪದದ ಅದೆಲ್ಲವನ್ನು ವಿಮರ್ಶೆ ಮಾಡಿ ಇದಕ್ಕೆ ಹೀಗೆ ಅರ್ಥ ಅಂತ ತಿಳಿಸ್ತಕ್ಕಂಥ ಬಹಳ ಶ್ರೇಷ್ಠವಾದ ಗ್ರಂಥ. ಅನೇಕ ವೇದವಾಕ್ಯಗಳು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಆ ಬ್ರಹ್ಮಸೂತ್ರ ಭಾಷ್ಯದ ಭಾಗದಲ್ಲಿ ಅದರ ಅರ್ಥ ಇದೆ. ಅದರ ಆ ಬ್ರಹ್ಮಸೂತ್ರ ಭಾಷ್ಯದ ಇಡೀ ಒಂದು ಅಭಿಪ್ರಾಯ ಏನು ಅನ್ನೋದನ್ನು ತಮ್ಮ ಮಂಗಲಾಚರಣೆ ಶ್ಲೋಕ ಆ ಗ್ರಂಥಕ್ಕೆ ಬ್ರಹ್ಮಸೂತ್ರ ಭಾಷ್ಯ ದೀಪಿಕಾ ಮಂಗಲಾಚರಣೆ ಪ್ರಾರಂಭದ ಒಂದು ಮಂಗಲಾಚರಣೆ ಮಾಡ್ತಿರ್ತ ಪದ್ಧತಿ ಇದೆಯಲ್ಲ, ಅಲ್ಲಿ ಮೊದಲನೇ ಶ್ಲೋಕ ಇದು. ಜಿಜ್ಞಾಸ್ಯಂ ಜನ್ಮರಕ್ಷಾಲಯ ನೇತಿಮತಿ ಪ್ರತ್ಯಗಜ್ಞಾನಬಂಧ ಶ್ರೇಯೋದಂ ಶಾಸ್ತ್ರಗಮ್ಯಂ ಶ್ರುತಿಗತವಚನೈರ್ಮುಖ್ಯವೃತ್ಯಾಭಿಧೇಯಂ ಭೀಷ್ಮೀ ಸತ್ಯಾಸಮೇತಂ ಬಹುಗುಣ ಓಷಂ ಭೀತಿ ಪೂರ್ವಾರದೂರಂ ಭಕ್ತಿಶ್ರುತ್ಯಾದಿ ಚಿಂತ್ಯಂ ಭಜನ ಪರಗತಿಂ ಭಾವಿಯೇ ವೇಣುಕೃಷ್ಣ ವೇಣುಗೋಪಾಲ ಅವನನ್ನು ನಮಸ್ಕಾರ ಮಾಡಿ ಅವರ ಗ್ರಂಥದ ವ್ಯಾಖ್ಯಾನ ಮುಂದೆ ಮಾಡ್ತಾರೆ. ಮೊದಲು ಅವರು ಉಪಯೋಗಿಸಿರೋ ಪದ ಜಿಜ್ಞಾಸ್ಯಂ ಅಂದರೆ ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕಾದ ಒಂದು ವಸ್ತು ಪರಮಾತ್ಮ. ಭಗವಂತ ಅಂದ್ರೇನು? ಎಲ್ಲ ವೇದವಾಕ್ಯಗಳು ಆ ಭಗವಂತನನ್ನು ತಿಳಿಸ್ತಕ್ಕಂಥ ವಾಕ್ಯಗಳು, ಅವನ ಮಹಿಮೆ ಅವನ ಗುಣಗಳನ್ನು ತಿಳಿಸ್ತಕ್ಕಂಥ ವಾಕ್ಯಗಳು. ಆ ವೇದವಾಕ್ಯಗಳನ್ನು ಜಿಜ್ಞಾಸೆ ಅಂದರೆ ವಿಚಾರ, ಇದಕ್ಕೆ ಏನು ಅರ್ಥ ಅಂತ ಅರಿತು ತಿಳಿಯಬೇಕಾದ. ಭಗವಂತನನ್ನು ನೀವು ಏನು ಭಗವಂತ ಅಂತ ಹೇಳ್ತೀರಿ, ಏನು ಆ ವಸ್ತು ಏನು ಅಂದರೆ ಒಂದು ವಾಕ್ಯದಲ್ಲಿ ಒಂದು ಪದದಿಂದ ಹೇಳ್ತಾರೆ. ಜನ್ಮ ರಕ್ಷಾ ಲಯ ನಿಯತಿ ಮತಿ ಪ್ರತ್ಯಗಜ್ಞಾನ ಬಂಧ ಶ್ರೇಯ. ನಮ್ಮ ಈ ಮನುಷ್ಯರಿಗೆ ಜೀವರಿಗೆ ಜನ್ಮ ಇದೆ, ಸೃಷ್ಟಿ, ಹುಡ್ತಾನೇ ಇರ್ತೇವೆ. ಒಂದೊಂದು ಜನ್ಮ ಆದಮೇಲೆ ಮತ್ತೊಂದು ಜನ್ಮ ಯಾವ ಕಾಲದಲ್ಲಿ ಶುರುವಾಗಿದೆಯೋ ಗೊತ್ತಿಲ್ಲ. ಅನಾದಿ ಕಾಲದಿಂದ ಜನ್ಮ ಇದೆ. ಹುಟ್ಟಿದ ಮೇಲೆ ರಕ್ಷಣೆ ಕೊಟ್ಟಿದ್ದಾನೆ ಭಗವಂತ. ನಾವಿದ್ದೇವೆ, ನಾವೆಲ್ಲ ಇದೇವಲ್ಲ ಇರ್ತಕ್ಕಂಥದ್ದು. ಅದಕ್ಕೂ ಅವನೇ ಕಾರಣ. ನಮಗೆ ಜನ್ಮ ಕೊಟ್ಟವನವನು, ಜನ್ಮ ಕೊಟ್ಟ ಮೇಲೆ ರಕ್ಷಣೆ ಮಾಡತಕ್ಕವನು. ಇದಾದ ಮೇಲೆ ಒಂದು ಕಾಲ ಬರುತ್ತೆ, ಲಯ ಆಗುತ್ತೆ, ಅದಕ್ಕೂ ಅವನೇ ಕಾರಣ. ಮತ್ತು ನಮ್ಮೆಲ್ಲರನ್ನು ಕೂಡ ನಿಯಂತ್ರಣ ಮಾಡೋನು, ಕಂಟ್ರೋಲ್ ಮಾಡ್ತಕ್ಕವ. ನಮಗೆ ದೇಹ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಬೇರೆ ಬೇರೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಅವುಗಳ ಮೂಲಕ ನಾವು ತಿಳ್ಕೊಳ್ತೇವೆ, ಕೆಲಸಗಳನ್ನು ಮಾಡ್ತೇವೆ. ಎಲ್ಲ ನಮಗೆ ಗೊತ್ತಿಲ್ಲ ನಾವು ಏನು ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತಾಯಿದ್ದೀವಿ, ಯಾರು ಈ ಶಕ್ತಿ ಕೊಟ್ಟವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಒಳಗಡೆ ಭಗವಂತ ಮುಖ್ಯ ಪ್ರಾಣನ ಜೊತೆಗೆ ಇದ್ದು ನಮ್ಮ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಜ್ಞಾನೇಂದ್ರಿಯಗಳು, ಕೈಕಾಲು ಮೊದಲಾದ ಕರ್ಮೇಂದ್ರಿಯಗಳು, ಇದಕ್ಕೆಲ್ಲ ಶಕ್ತಿ ಕೊಟ್ಟು ಪ್ರೇರಣೆ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾನೆ. ಹಾಗೆ ಇಡೀ ಜಗತ್ತಿನ ನಿಯಮನ ಅವನಿಗೆ ಸೇರಿದ್ದು. ಬರೀ ಮನುಷ್ಯರು ಮಾತ್ರ ಅಲ್ಲ, ಜಗತ್ತಿನಲ್ಲಿರೋದು ಪಶುಗಳಿದ್ದೇವೆ, ಪ್ರಾಣಿಗಳಿವೆ, ಸಣ್ಣ ಸಣ್ಣ ಕ್ರಿಮಿಕೀಟಗಳಿವೆ. ಎಲ್ಲವೂ ಒಂದು ಜೀವ ಒಂದೊಳಗಿದೆ. ಇದು ಅದ್ಭುತವಾದ ಜಗತ್ತಿದು. ಇಡೀ ಜಗತ್ತು ಅಂತಂದರೆ ನಾವಿರೋ ಭೂಲೋಕ ಇದೊಂದೇ ಲೋಕ ಅಲ್ಲ. ನಾವು ರಾತ್ರಿ ಹೊತ್ತು ಆಕಾಶ ನೋಡಿದಾಗ ಎಷ್ಟೋ ರೀತಿಯಾದ ಗ್ರಹಗಳು, ನಕ್ಷತ್ರಗಳು ಕಾಣಿಸ್ತಾ ಇದೆ. ಮನುಷ್ಯನಿಗೆ ಎಲ್ಲಿ ಏನಿದೆ ಅಂತಂದರೆ ಗೊತ್ತಿಲ್ಲ. ಎಷ್ಟೋ ಲೋಕಗಳಿರಬಹುದು, ಇದೆ ಅಂತ ಹೇಳುತ್ತೆ, ಪುರಾಣಗಳಿದೆ ಅಂತ ಹೇಳುತ್ತದೆ. ಆ ದೇವಲೋಕಗಳಿದೆ, ಇನ್ನು ಅಧೋಲೋಕಗಳಿದೆ. ಈ ರೀತಿಯಾಗಿ ವಿಚಿತ್ರವಾದ ಸೃಷ್ಟಿ. ಈ ಜಗತ್ತು ಅಂತ ಬಹಳ ವಿಚಿತ್ರವಾದದ್ದು. ಸೂರ್ಯ ಚಂದ್ರರು ಒಂದು ಅದ್ಭುತವಾದ ವಸ್ತುಗಳು. ಇದನ್ನು ಪ್ರಾರಂಭ ಮಾಡಿ
ಪ್ರತಿಯೊಂದನ್ನು ಇದೆಲ್ಲವನ್ನೂ ಕೂಡ ಒಂದು ನಿಯಂತ್ರಿತವಾಗಿ ಒಂದು ಕ್ರಮಬದ್ಧವಾಗಿ ಈ ಜಗತ್ತು ನಡೀತಾ ಇದೆ. ಇಂಥ ಒಂದು ಜಗತ್ತು ನಡೀಬೇಕಾದ್ರೆ ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿ ಆ ಭಗವಂತ. ಇದಕ್ಕೆ ಜನ್ಮ, ರಕ್ಷಣೆ, ಲಯ, ಇದರ ನಿಯಂತ್ರಣ, ಜನ್ಮ ರಕ್ಷಾಲಯ ನೀತಿ ಮತಿ ಬುದ್ಧಿ. ನಮ್ಮ ಒಳಗೆ ಅಜ್ಞಾನ ಇದೆ. ಈ ಅಜ್ಞಾನ ಇದೆ, ಅದನ್ನು ಹೋಗಲಾಡಿಸ್ಬೇಕಾದ್ರೆ ಅವನ ಅನುಗ್ರಹ ಬೇಕು. ಬಂಧ, ಸಂಸಾರದ ಬಂಧದಲ್ಲಿದ್ದೇವೆ. ಕೊನೆಯದಾಗಿ ಇದರಿಂದ ಮೋಕ್ಷ ಆಗಬೇಕು. ನಾವು ಇದೇ ಸ್ಥಿತಿಯಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಇದೆಲ್ಲ ಇದು ಒಂದು 8 ಮುಖ್ಯವಾದದ್ದು ಅಂತ. ಜನ್ಮ ರಕ್ಷಾಲಯ ನಿಯತಿ ಮತಿ ಪ್ರತ್ಯೇಕ ಜ್ಞಾನ ಬಂಧ ಶ್ರೇಯೋದಂ. ಶ್ರೇಯಸ್ಸು ಅಂದರೆ ಮೋಕ್ಷ. ಇದೆಲ್ಲ ಕೊಡ್ತಕ್ಕವನು ಅವನೇ. ಹಾಗೆ ಒಂದು ಭಗವಂತ ಏನು ಅಂತ ಅನ್ನೋದನ್ನು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಶ್ರುತಿವಾಕ್ಯಗಳಿಂದ ಇದರ ಅರ್ಥ ಏನು, ಭಗವಂತ ಅಂದ್ರೇನು, ಆ ವೇದ ವಾಕ್ಯಗಳು ಯಾವ ರೀತಿ ಅವನ ಮಹಿಮೆಯನ್ನು ಹೇಳ್ತಾ ಇದ್ದು ಎಲ್ಲ ವಿಚಾರ ಬಂದಿದೆ. ಶಾಸ್ತ್ರದಿಂದ ಮಾತ್ರ ತಿಳಿಯಬಹುದಷ್ಟೇ ಭಗವಂತನ. ಹಾಗೆ ವೇದವಾಕ್ಯಗಳನ್ನು ವಿಮರ್ಶೆ ಮಾಡಿ ನಾವು ತಿಳಿಯಬಲ್ಲೆವು. ಈ ರೀತಿಯಾಗಿ ಆ ಭಗವಂತನ ಜ್ಞಾನವನ್ನು ನಾವು ಪಡೆಯಬೇಕಾದರೆ ವೇದಗಳ ಮೂಲಕ ನಾವು ಅದರ 2 ಭಾಗ. ಒಂದು ಸರಿಯಾದ ಅರ್ಥ ಏನು ವೇದಗಳಿಗೆ ತಿಳ್ಕೊಳ್ಳೋದೊಂದು, ಅಪಾರ್ಥ ಮಾಡಿದರೆ ಅದು ಯಾಕೆ ಸರಿಯಲ್ಲ ಅಂತ ತಿಳ್ಕೊಳ್ಳೋದು ಒಂದು. ಇದು ಒಂದು ಅರ್ಧ ಭಾಗದಲ್ಲಿ ಇದಿಷ್ಟು ಸೇರಿದೆ. ಮುಂದೆ ಆ ರೀತಿ ಮೋಕ್ಷ ಸಾಧನೆ ಮಾಡಬೇಕಾದರೆ ನಮಗೆ ವೈರಾಗ್ಯ ಬೇಕು, ಭಕ್ತಿ ಬೇಕು. ಹೀಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ನಾವೇನು ಹೇಳ್ತೀವಿ ಅದೆಲ್ಲ ಸಾಧನಗಳು. ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಒಂದು ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಕೊನೆಗೆ ಮೋಕ್ಷ ಅಂದ್ರೇನು ಅನ್ನೋದನ್ನು ವಿವೇಚನೆ ಇದೆ. ಹೀಗೆ ಶಾಸ್ತ್ರ ಜಿಜ್ಞಾಸ್ಯಂ ಜನ್ಮರಕ್ಷಾಲಯ ನೀತಿಮತಿ ಪ್ರತ್ಯೇಕ ಜ್ಞಾನಬಂಧ ಶ್ರೇಯೋದಂ ಶಾಸ್ತ್ರಗಮ್ಯಂ ಶ್ರುತಿಗತವಚನೆ ಮುಖ್ಯವೃತ್ಯಾಭಿಧೇಯಂ. ಇಂಥವನು ನಮ್ಮ ಭೀಷ್ಮೀ ಸತ್ಯಾಸಮೇತ ಬಹುಗುಣ ವಪುಷಂ. ಭಗವಂತ ಅಂತ ಒಂದು ಗುಣಗಳ ಖನಿ, ಗುಣಗಳ ಸ್ವರೂಪನೇ ಅವನು. ಭಗವಂತ ಜ್ಞಾನಾನಂದಾದಿ ಗುಣಗಳೇ ಅದು. ಅವನ ಜ್ಞಾನ, ಅವನ ಶಕ್ತಿ, ಅದು ಯಾವುದು ಕೂಡ ನಮ್ಮ ಕಲ್ಪನೆಗೆ ಸಿಗತಕ್ಕಂಥದ್ದಲ್ಲ. ಒಂದು ಅದ್ಭುತವಾದ ಜ್ಞಾನಾನಂದಾದಿಗಳು ಪರಿಪೂರ್ಣನಾದ ಆ ಭಗವಂತ. ನಮಗೆ ಭಕ್ತಿ ಮೊದಲಾದ ಶ್ರವಣ ಮನನ ನಿಧಿಧ್ಯಾಸನ ಅಂತ ಸಾಧನಗಳನ್ನು ಹೇಳ್ತಾರೆ. ಅದರಿಂದ ಮಾತ್ರ ನಾವು ಪಡೆಯಬಲ್ಲೆವು. ಅಂಥ ಆ ವೇಣು ಕೃಷ್ಣ ನಾನು ನಮಸ್ಕಾರ ಮಾಡ್ತೇನೆ ಅಂತ ಪ್ರಾರಂಭ ಮಾಡಿ ಆ ಗ್ರಂಥವನ್ನು ಬರೆದಿದ್ದಾರೆ. ಭಾಷ್ಯದೀಪಿಕಾಚಾರ್ಯರ ಆ ಗ್ರಂಥದ ವಿಷಯವನ್ನು ಹೇಳೋದಕ್ಕೆ ಸಂದರ್ಭ ಅಲ್ಲ. ಆದರೆ ಅವರ ಚಿಂತನೆ, ಅವರ ಜ್ಞಾನದ ಮಟ್ಟ, ಅವರ ರೀತಿ ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ. ಯಾವುದೋ ಒಂದು ವೇದವಾಕ್ಯದ ವಿಚಾರ ಮಾಡ್ತಾ ಇದ್ದಾರೆ ಅವರು. ಹಗಲ ಹೊತ್ತಿನಲ್ಲಿ ಅದೇ ಗುಂಗಿನಲ್ಲಿದ್ದಾರೆ ಅವರು. ಅದರ ಅರ್ಥ ಹೀಗಿದೆ ಅಂತ ಬರೆದಿದ್ದಾರೆ ಒಂದು ಕಡೆಗೆ. ಆಮೇಲೆ ಅವರು ಮಾರನೇ ದಿವಸ ಎದ್ದ ಮೇಲೆ ಅವ್ರ ಗ್ರಂಥದಲ್ಲಿ ಬರೋ ಉಲ್ಲೇಖ ಅದು ಭಾಷ್ಯದೀಪಿಕಾದ. ನನಗೆ ನಿನ್ನೆ ರಾತ್ರಿ ಮಲಗಿದ್ದಾಗ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ವೇದವಾಕ್ಯಕ್ಕೆ ಹೀಗೂ ಅರ್ಥ ಹೇಳಬಹುದು ಅಂತ ಗೊತ್ತಾಯ್ತು ನನಗೆ. ಅದನ್ನು ನಾನು ಇವಾಗ ಬರಿತಾ ಇದ್ದೇನೆ ಅಂತ ಹೇಳ್ತಾರೆ. ಅಂದಮೇಲೆ ಅವರದ ಯೋಚನೆಯ ಕ್ರಮ, ಅವರ ಜ್ಞಾನದ ಮಟ್ಟ ಅದು ಯಾವ ರೀತಿ ಇರಬಹುದು ಅಂತ ಒಂದು ಊಹೆ ಮಾಡ್ಬೋದು. ಅಂಥ ಒಂದು ಅದ್ಭುತವಾದ ವ್ಯಕ್ತಿಗಳು ಜಗನ್ನಾಥ ತೀರ್ಥರು. ವಿದ್ವತ್ ಪಂಕಜ ಮಾರ್ತಾಂಡ ವಾರಿಮದ್ದೇಭ ಕೇಸರಿ ಜಗನ್ನಾಥ ಗುರುರ್ಭೂಯ ಧ್ಯಾಯಸೆ ಶ್ರೇಯತೆ ಮಮ ಅಂತ ಅವರನ್ನು ಸ್ತೋತ್ರ ಮಾಡತಕ್ಕಂಥ ಒಂದು ಶ್ಲೋಕ, ಚರ್ಮ ಶ್ಲೋಕ ಅಂತ ಹೇಳ್ತೀವಿ. ವಿದ್ವಾಂಸರು ಅಂತಂದರೆ ಒಂದು ಕಮಲ ಅಂತ ಭಾವಿಸೋದಾದರೆ ಅದಕ್ಕೆ ಸೂರ್ಯನಂತೆ ಇದ್ದಾರೆ. ಸೂರ್ಯ ಉದಯವಾದಾಗ ಕಮಲಗಳೆಲ್ಲ ಅರಳುತ್ತೆ. ಹಾಗಾದರೆ ನಮ್ಮ ವಿದ್ವತ್ತು, ನಮ್ಮ ಜ್ಞಾನ ಅರಳಬೇಕಾದರೆ ಆ ಸೂರ್ಯನ ಅನುಗ್ರಹ ಬೇಕು. ವಿದ್ವತ್ ಪಂಕಜ ಮಾರ್ತಾಂಡ. ಆದರೆ ಆ ಕಾಲದಲ್ಲಿ, ಈ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗೋಗಿದೆ. ಇದು ಸರಿ ಅಲ್ಲ, ನೀವು ಅರ್ಥ ಹೇಳೋದು ಸರಿಯಲ್ಲ, ವೇದವಾಕ್ಯಗಳಿಗೆ ಶಾಸ್ತ್ರದ ವಿಚಾರ ಹೀಗಿಲ್ಲ ಅಂತ ಹೇಳೋ ಅನೇಕ ಮತಗಳಿತ್ತು. ಅವ್ರ ಜೊತೆ ಚರ್ಚೆ ಮಾಡಬೇಕಾಗ್ತಾಯಿತ್ತು. ಆ ಕಾಲದಲ್ಲಿ ಅದಕ್ಕೆ ಬಹಳ ಮಹತ್ವ ಇತ್ತು. ವಾದಿಗಳು ಅಂತ ಕರೀತಾರೆ, ವಾದ ಮಾಡ್ತಕ್ಕ ಅವರೆಲ್ಲ ಮತ್ತೇಭ. ಅವರು ಸಾಮಾನ್ಯರಲ್ಲ, ಅವರು ಮತ್ತೇಭ ಅಂತಂದರೆ ಮದ ಬಂದಿರತಕ್ಕಂತಹ
ಆನೆಗಳಿದೆ ಗಜಗಳು, ಆ ಗಜಗಳನ್ನು ಆನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಬಂತು ಅಂತಂದರೆ ಇದರುಗಡೆ ಯಾರು ನಿಲ್ಲಕ್ಕಾಗೋದಿಲ್ವಲ್ಲ. ಹಾಗೆ ಈ ಚರ್ಚೆಯಲ್ಲಿ ಅಂಥ ಗಜಗಳಂತೆ ಇದ್ದ ವಿದ್ವಾಂಸರಿದ್ದರು ಅವರು. ಆದರೆ ಅಂಥವರಿಗೆಲ್ಲ ಇವರು ಸಿಂಹಪ್ರಾಯರು, ಸಿಂಹದಂತೆ ಇವರನ್ನು ನೋಡಿದ್ರೆ ಹೆದರಬೇಕು ಆ ಚರ್ಚೆಯಲ್ಲಿ. ಆ ರೀತಿಯಾಗಿ ವಾದಿ ಮತ್ತೇಭ ಕೇಸರಿ, ಕೇಸರಿ ಅಂದರೆ ಸಿಂಹ. ಇಂಥ ಜಗನ್ನಾಥ ಗುರು ಭೂಯಾತ್ ಜಾಯಸೆ ಶ್ರೇಯಸಿ, ನಮಗೆ ಶ್ರೇಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅವರು ಒಂದು ಕಥೆಯನ್ನು ಹೇಳಿದ್ರಲ್ಲಿ, ಅದು ಅವರು ಮಂಗಳಾಚರಣ ಶ್ಲೋಕಗಳಲ್ಲೇ ಬರುತ್ತದು. ಆ ಶ್ಲೋಕನೂ ಈ 4-5 ಶ್ಲೋಕಗಳಲ್ಲಿ ಅದು ಒಂದು ಸೇರಿದೆ. ಆಮ್ರಸ್ತಂಭಾತ್ ಸಮಾಗತ್ಯ, ಆಮ್ರಸ್ತಂಭ ಅಂತಂದರೆ ಒಂದು ಮಾವಿನ ದೊಡ್ಡ, ಅದು ಮಾವಿನ ತೋಪು ಅಂತ ಕರಿತೀವಿ. ಅಲ್ಲಿ ಅವರು ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕಾಗ್ತಾಯಿತ್ತು. ಗಾಡಿಗಳು ಕೆಲವು ನಡ್ಕೊಂಡು ಬರ್ತಾಯಿದ್ರು. ಹೀಗೆ ಒಂದು ಗುಂಪು ಪ್ರಯಾಣ ಮಾಡುವ ಕ್ರಮ ಹಾಗೆ ಹೋಗ್ತಾ ಇತ್ತು ಕಾಡಿನಲ್ಲಿ. ಆಗ ತಾಮ್ರತುಂಡ ಅಂತಂದರೆ ಕೆಂಪು ಮೂತಿಯವರು ಅಂತ. ತಾಮ್ರ ಅಂದರೆ ಕೆಂಪು, ತುಂಡ ಅಂದರೆ ಮುಖ, ಕೆಂಪು ಮುಖದವರು ಅಂತ. ನಾವು ಹಿಂದೆಲ್ಲ ಬ್ರಿಟಿಷರು ಫ್ರೆಂಚರು ಇಲ್ಲಿ ಬಂದಾಗ ಅವರನ್ನು ಹಾಗೆ ಸಾಮಾನ್ಯ ಜನಗಳು ಅವರನ್ನು ಕೆಂಪು ಮೂತಿಯವರು ಅಂತ ಕರಿತಾಯಿದ್ರು. ಅವರು ಬಂದಂತೆ ದರೋಡೆ ಮಾಡೋಕ್ಕೆ ಬಂದಂತೆ, ಮಠದ ದರೋಡೆ. ಅವರನ್ನು ಪ್ರಾರ್ಥನೆ ಮಾಡಿದ್ವಿ. ಆಚಾರ್ಯ ಹೇಳಿದ್ರು ಅದನ್ನು. ಆ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದಾಗ ಆ ತಾಮ್ರತುಂಡರನ್ನು ನಿಹತ್ಯ ಸಂಹಾರ ಮಾಡಿದ್ದಾನೆ. ಯಾರು ಅಂತಂದರೆ ಕಮ್ರಂ ನೌಮಿ ಜಗನ್ನಾಥಂ ನಮ್ರಹ ಅಪಾತ್ತಂ ಇವನ್ ಋಕೇಸರಿ ನರಸಿಂಹ ಅಂದರೆ ಸಿಂಹ ಬಂದಿರೋನು. ಆ ಸಿಂಹ ಬಂದು ಅವರನ್ನೆಲ್ಲ ಸಂಹಾರ ಮಾಡಿದೆ. ಸುರಕ್ಷಿತವಾಗಿ ಅವರು ತಮ್ಮ ಪ್ರಯಾಣ ಮುಂದುವರೆಸಿದ್ರು ಅಂತ ಆ ಶ್ಲೋಕದ ತಾತ್ಪರ್ಯ. ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ತಮಗಾದ ಅನುಭವವನ್ನು ಈ ಶ್ಲೋಕದಲ್ಲಿ ಹೇಳ್ಕೊಂಡಿದ್ದಾರೆ. ಅಂಥ ಮಹಾನುಭಾವರು ಭಾಷ್ಯದೀಪಿಕಾಚಾರ್ಯರು. ಅವರ ಭಾಷ್ಯದೀಪಿಕಾದ ಸ್ವಾರಸ್ಯ ಅಂತಂದರೆ ಒಂದು ಅಕ್ಷರ ಬಿಟ್ಟಿಲ್ಲ ಅವರು. ಆಚಾರ್ಯರ ಭಾಷ್ಯದ ಒಂದು ಅಕ್ಷರಕ್ಕೆ, ಆಚಾರ್ಯರ ವಾಕ್ಯಗಳಲ್ಲಿ ಸಣ್ಣ ಸಣ್ಣ ಪದಗಳೆಲ್ಲ ಇರ್ತದೆ, ಅದಕ್ಕೆಲ್ಲ ಬಹಳ ಮಹತ್ವ ಇದೆ. ಅದಕ್ಕೆ ಅರ್ಥ ಏನು ಅಂತಂದು ವಿವರಿಸೋದ್ರಲ್ಲಿ ಅಗ್ರಗಣ್ಯರು. ಆ ರೀತಿ ಗ್ರಂಥ ಮತ್ತೊಂದಿಲ್ಲ ಅಂತ ಗ್ರಂಥ ರಚನೆ ಮಾಡಿದ ಮಹಾನುಭಾವರು. ಅವರು ತಮ್ಮ ಗುರುಗಳನ್ನು ರಘುನಾಥ ತೀರ್ಥರನ್ನು, ಶೇಷಚಂದ್ರಿಕಾಚಾರ್ಯರನ್ನು ಅವರು ಸ್ತೋತ್ರ ಮಾಡ್ತಾರೆ ಮಂಗಳ ಪದ್ಯಗಳಲ್ಲಿ. ಏನಾಯಂ ನಿರ್ಣಾಯಿ ಮಧ್ವಗುರು ಸದ್ಭಾಷ್ಯ ಪ್ರಕಾಶಾಶಯ. ಶೇಷಚಂದ್ರಿಕಾಚಾರ್ಯರು ಅಂತ ಅವರ ಹೆಸರು. ರಘುನಾಥ ತೀರ್ಥರಿಗೆ ಪ್ರಸಿದ್ಧಿ. ರಘುನಾಥ ತೀರ್ಥರಿಂದ ಎಷ್ಟು ಜನ ಗೊತ್ತಾಗೋದಿಲ್ಲ, ಶೇಷಚಂದ್ರಿಕಾಚಾರ್ಯರು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅವರ ಆ ಗ್ರಂಥ, ಅವರ ಬರೆದ ಗ್ರಂಥಕ್ಕೆ ಶೇಷಚಂದ್ರಿಕಾ ಅಂತಿದ್ರು. ಶೇಷ ಅಂತಂದರೆ ಉಳಿದದ್ದು ಅಂತ ಅರ್ಥ. ಶೇಷ ಅಂತಂದರೆ ಅವಶೇಷ, ಸ್ವಲ್ಪ ಭಾಗ ಉಳಿದಿದ್ದು. ವ್ಯಾಸರಾಜರು ಚಂದ್ರಿಕಾ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಾಗ ತತ್ವಪ್ರಕಾಶ ಅರ್ಧ ಭಾಗಕ್ಕೆ ಮಾತ್ರ ಮಾಡಿದ್ದಾರೆ, 2 ಅಧ್ಯಾಯಗಳಲ್ಲಿ. ಮುಂದೆ ಮಾಡಲಿಲ್ಲ. ಆ ಕಾಲದಲ್ಲಿ ಯಾವ ಪ್ರಸಂಗ ಬಂತೋ, ಅಥವಾ ನಮ್ಮ ಈ ಪೀಳಿಗೆಯಲ್ಲಿ ಕೆಲವರು ಹೇಳುವಂತೆ ದಶಮಹಾ ಮತ್ಸಮೋಹ ಇನ್ನು 10ನೇವರು, ನನಗಿಂದ 10ನೇವರು ಒಬ್ಬರು ಬರ್ತಾರೆ, ಅವರು ಗ್ರಂಥ ಪೂರ್ತಿ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಒಂದು ವದಂತಿ. ಹಾಗೆ 4 ಅಧ್ಯಾಯಗಳಲ್ಲಿ ಮೊದಲನೇ 2 ಅಧ್ಯಾಯಗಳು ಮಾತ್ರ ವ್ಯಾಸರಾಯರು ಚಂದ್ರಿಕಾ ಗ್ರಂಥ ಬರೆದಿದ್ದಾರೆ. ಬಹಳ ಅದ್ಭುತವಾದ ಗ್ರಂಥ. ಅದರ ಮುಂದಿನ 2 ಅಧ್ಯಾಯಗಳಿಗೆ ಇವರು ಅದನ್ನು ಪೂರೈಸಿದ್ದಾರೆ. ಅದಕ್ಕೆ ಉಳಿದ ಚಂದ್ರಿಕಾ ಭಾಗ, ಉಳಿದ ಚಂದ್ರಿಕಾ ಅಂತ ಅದಕ್ಕೆ ಹೆಸರು. ಕನ್ನಡದಲ್ಲಿ ನಾವು ಹೇಳೋದಾದರೆ ಉಳಿದದ್ದು ಅಂತ, ಶೇಷಚಂದ್ರಿಕಾ ಅಂತ. ಅದರಲ್ಲಿ ನಿರ್ಣಯ ಮಾಡಿದ್ದಾರೆ ತಮ್ಮ ಗುರುಗಳನ್ನು ಜಗನ್ನಾಥಯತಿಗಳು ವರ್ಣನೆ ಮಾಡುವ ಹಾಗೆ. ಮಧ್ವಗುರು ಸದ್ಭಾಷ್ಯ ಪ್ರಕಾಶಾಶಯ. ಮಧ್ವಗುರುಗಳು ಶ್ರೀಮದಾಚಾರ್ಯರು ಅವರಂಥ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದವರು. ಅದರ ಆಶಯವನ್ನು, ಅಭಿಪ್ರಾಯವನ್ನು ನಿರ್ಣಯ ಮಾಡಿ ಹೇಳಿದ ಮಹಾನುಭಾವರು. ಪ್ರಾಖಂಡಿ ಪ್ರತಿವಾದಿ ದರ್ಶನಗಳ ಅವರು ಬೇರೆ ಬೇರೆ ದರ್ಶನಗಳು ಈ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಮಾಡಿದವರಿದ್ದಾರೆ. ಅದನ್ನೆಲ್ಲ ಯಾವ ರೀತಿ, ಅದರಲ್ಲಿ ಏನು ದೋಷಗಳಿದೆ ಅಂತ ತೋರಿಸಿದವರು. ಸರಿಯಾಗಿ ನಮಗೆ ಯಾವುದು ಸರಿ, ಯಾವುದು ತಪ್ಪಲ್ಲ, ಯಾವುದು ತಪ್ಪು, ಯಾವುದು ಸರಿ ಅಂತ ಗೊತ್ತಾಗಬೇಕಲ್ಲ. ಆ ರೀತಿ ಪ್ರಾಖಂಡಿ ಪ್ರತಿವಾದಿ ದರ್ಶನಗಳ, ಪ್ರತಿವಾದಿಗಳ
ಅವರ ಗ್ರಂಥಗಳಿಗೆ ಅಲ್ಲಿರುವ ದೋಷಗಳನ್ನು ತೋರಿಸ್ಕೊಟ್ಟು ನಮಗೆ ವಿವೇಕವನ್ನು ಕೊಟ್ಟವರು. ಹಾಗೆಲ್ಲ ಮಾಡಿ ಪ್ರಾರಂಭಿ ವಿದ್ಯಾಸನ, ಇದು ವಿದ್ಯಾಸಿಂಹಾಸನ ಅಂತ ಕರೆಯೋ ಪದ್ಧತಿ ಅಲ್ಲವೇ. ವಿದ್ಯಾಸಿಂಹಾಸನಕ್ಕೆ ಬರಬೇಕಾದ್ರೆ ಅವರು ಪೂರ್ವದಲ್ಲಿ ಮಾಡಿದ ಇಂಥ ಮಹಾಕಾರ್ಯಗಳು ಅದಕ್ಕೆ ಕಾರಣ. ಹಾಗೆ ಶಿಷ್ಯೇಭ್ಯ ಸಮುದಾಯಿ ವಿತ್ತಮುಭಯಂ ಪ್ರಾಬಂಧ್ಯ ಗುರುವರ್ಣವ. ವ್ಯಾಸರಾಯರು ನಮ್ಮ ಕಾಲದಲ್ಲಿ ತಮ್ಮ ಶಿಷ್ಯರಿಗೆ 2 ಸಂಪತ್ತನ್ನು ಕೊಟ್ಟವರು ಅಂತ. 2 ಸಂಪತ್ತು ಅಂತಂದರೆ, ಒಂದು ಐಹಿಕ ಸಂಪತ್ತು, ಬರೀ ವಿದ್ಯೆಯನ್ನು ಗಳಿಸಿ ಜೀವನ ಮಾಡೋದು ಕಷ್ಟ. ಆ ರೀತಿ ಶಾಸ್ತ್ರಾಧ್ಯಯನ ಮಾಡಿ ಅದರಲ್ಲೇ ನಿರತರಾದವರಿಗೆ ವ್ಯಾಸರಾಯರು ಬೇಕಾದಷ್ಟು ಭೂಮಿಗಳನ್ನೆಲ್ಲ ಕೊಟ್ಟು ಅವರು ತಮ್ಮ ಜೀವನವನ್ನು ನಿಶ್ಚಿಂತೆಯಾಗಿ ನಡೆಸುವಂತೆ ಮಾಡಿದ್ದರು ಅಂತ ಕೇಳ್ತೇವೆ. ಶ್ರೀಪಾದರಾಜರು ಪೂರ್ವಭಾವಿ ಕೆರೆ ಅಗ್ರಹಾರಗಳ ನೀವು ಪ್ರಶಸ್ತಿ ನಿರ್ಮಾಣ ಮಾಡಿದಿರಿ ಅಂತ ವ್ಯಾಸರಾಯರು ತಮ್ಮ ಶಿಷ್ಯರನ್ನು ಅವರು ಪ್ರಶಂಸೆ ಮಾಡೋದು, ಇದನ್ನು ಕೇಳ್ತೇವೆ ನಾವು. ಹಾಗೆ ಇವರು ಕೂಡ ಶಿಷ್ಯರಿಗೆ, ತಮ್ಮ ಶಿಷ್ಯರಿಗೆ ಉಭಯಂ ವಿತ್ತಂ 2 ವಿಧವಾದ ಸಂಪತ್ತು. ಒಂದು ಜ್ಞಾನ ಸಂಪತ್ತು, ಅದು ಪಾಮುಷ್ಮಿಕ ಸಂಪತ್ತು. ಐಹಿಕ ಸಂಪತ್ತು ಅವ್ರಿಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ಮಾಡಿಕೊಟ್ಟು ಕಾಪಾಡಿದರೆ. ವ್ಯಾಸರಾಯರು ದೊಡ್ಡ ಕೆರೆಗಳನ್ನು ಕಟ್ಟಿಸಿದ್ರು ಅಲ್ಲಲ್ಲಿ ಅಂತ ಹೇಳ್ತಾರೆ. ಹಾಗೆ ಶೇಷೇಂದ್ರಾಚಾರ್ಯ ಮಾಡಿದ್ದಾರೆ. ಪ್ರಾಬಂಧ್ಯ ಗುರು ವರ್ಣವ, ಅರ್ಣವಂತ ಸಮುದ್ರ, ದೊಡ್ಡ ದೊಡ್ಡ ಸಮುದ್ರಗಳನ್ನು ನೀವು ಕಟ್ಟಿಸಿದ್ದೀರಿ ಹಾಗೆ ಅಂತ ಅವ್ರ ಶಿಷ್ಯರು, ಶೇಷೇಂದ್ರಾಚಾರ್ಯರ ಶಿಷ್ಯರು ಜಗನ್ನಾಥೀಯರು ಹೇಳ್ತಾರೆ. ಹೀಗೆ ಅಂಥ ಸೋಯಂ ಶ್ರೀ ರಘುನಾಥ ತೀರ್ಥ ಇತರಾಟ್ ಶುದ್ಧಿಂ ವಿದಧ್ಯಾನ್ಮತೆ, ನಮ್ಮ ಬುದ್ಧಿಗೆ ಶುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ. ಒಳ್ಳೆ ನಿರ್ಮಲವಾದ ಬುದ್ಧಿ ಬೇಕು ಅಂತ ಅಂದ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದ್ದು. ಇಂಥ ಮಹಾನುಭಾವರು ಜಗನ್ನಾಥೀಯತೆಗಳು ಅವರ ಸ್ಮರಣೆ ಮಾಡೋದು ನಮಗೆ ಶ್ರೇಯಸ್ಕರ. ಅವರು ನಿಮ್ಮೆಲ್ಲರಿಗೂ ಕೂಡ ಪೂರ್ಣಾನುಗ್ರಹ ಮಾಡಲಿ. प्रजयातनेन त्यागेनैके अमृतस्वमानशुः परेण नाकं विहितं गुहायां विभ्राजतेदद्यतयो विशन्ति वेदान्तविज्ञानसुनिश्चितार्था सन्न्यासयोगा यतयः शुद्धसत्त्वाः ते ब्रह्मलोके तु परान्तकाले परामृतात् परिमुच्यन्ति सर्वे पुण्डरीकं पुरमज्जनग्रस्तं तत्र विदग्रं गगनं विनियोगं तच्चतुपादितव्यं यो वेदादौ स्वरप्रोक्तो तेजप्रतिष्ठितः तस्य प्रकृतिः नद्यगम्भरस्य महेश्वरः दीर्घतमामतेजो दुर्दुर्वान् यतीना ब्रह्माभावति सारथिः शुद्धांत प्रतिष्ठापनाचार्याणां जगद्गुरु श्रीमन्मध्वाचार्याणां संस्थानाधीश्वराणां व्यासराजशेषगुरूणां शरणारविन्दयोः गर्भावुत्सवसमये समर्पित गुरुदक्षिणा ನೋಡಿ. ವೆಂಕಟೇಶ್ ಭಟ್ಟಿ ದಂಪತಿ ಬನ್ನಿ, ಓಬ್ರಾಯ್ ಬನ್ನಿ. ಅವರವರು ಹಾಗೆ ಬಂತು ಮುಂದೆ. ಬನ್ನಿ. ಸ್ವಲ್ಪ ಮೈ ಹುಷಾರಿಲ್ಲ. ಅವರ ಸಿಸ್ಟರ್ ಸಹೋದರ
ಹಾಂ ಹಾಂ ನಾವು ನಮ್ಮ ತಮ್ಮ ಅವರು ನಾವೆಲ್ಲ ಪದ್ಮನಾಭನವರು ದೊಡ್ಡ ಅಣ್ಣ, ನಾ ಎರಡನೇ ಅಣ್ಣ. ಬದ್ರಿ ಬಂದು ಗದಗ ಚಿಕ್ಕಪ್ಪ ಅವರು. ನೀವಿಲ್ಲೇ ಇರ್ತೀರಿ? ನಾವು ಇಲ್ಲೇ ಚೆನ್ನೈ. ಇವರು ದೊಡ್ಡಪ್ಪನ ಮಗ, ಪದ್ಮನಾಭನಿಗೆ ದೊಡ್ಡಪ್ಪನ ಮಗ, ಅಣ್ಣ ನನಗೆ ಇವ್ರು ನನ್ನ ತಂಗಿ ಸರಿ ಬೆಂಗಳೂರು ಬೆಂಗಳೂರಲ್ಲಿ ಇಲ್ಲ ಇಲ್ಲ ಆಗೋಯ್ತು. ಎಲ್ಲ ಬೇರೆ ಬೇರೆ. ಹೌದು ಹೌದು. ಕಸನ್ ಭಾಸ್ಕರ್ ಅಂತ ಹೇಳಿ ಇಲ್ಲಿ ಐನವರಂಲಿದ್ದಾರೆ. ನಮ್ಮ ಕುಂಭಕೋಣ ಕಾರ್ಯಕ್ರಮಕ್ಕೆ ಬರಬೇಕೆಲ್ಲರೂ. 4, 5, 6, 7 4 ದಿನ ಫೆಬ್ರವರಿ ತಿಂಗಳಲ್ಲಿ ಕುಂಭಕೋಣದ ಉದ್ಘಾಟನಾ ಮಹೋತ್ಸವ ಸಂಪ್ರೋಕ್ಷಣ ಮಹಾಕುಂಭಾಭಿಷೇಕ ಇದೆ. ಎಲ್ಲರೂ ಬರಬೇಕು. 19, 20, 21 ತಿರುಮುಕೂಡಲು ಶೇಷಚಂದ್ರಿಕಾಚಾರ್ಯರ ದಿವ್ಯ ಭವನ ಉದ್ಘಾಟನೆ ಇದೆ. ಎಲ್ಲವೂ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಎಲ್ಲರೂ ಬರಬೇಕು ಅಂತ ಶ್ರೀಪಾದಂಗಳವರು ಆಜ್ಞೆ ಆಗ್ತಾ ಇದೆ. ಅದು ಹೋಗ್ಬಿಟ್ಟು ಬನ್ನಿ. ಆಯ್ತು ಎಲ್ಲರಿಗೆ. ನನ್ನ ರಾಮಮ್ಮ ಬಂದು ನನ್ನ ಸೋದರತ್ತೆ ಗಂಡ ಇಲ್ಲ ಇಲ್ಲ ಅದು ಹೇಳ್ತಾರೆ. ಇಲ್ಲ ಹಸ್ಬೆಂಡ್ ಅವರು ರಾಮಮೂರ್ತಿ ಅಂತ ಹೇಳ್ತು ಸೇಲಂಲಿ ಸುಬ್ಬಾರಾವ್ SMS ಹಾಂ ಹಾಂ ಡೈರೆಕ್ಟರ್ ಅವರ ಎರಡನೇ ಮಗ. ಮೊದಲ ಮಗನ ನೀವು ಅಲ್ಲಿ ನೋಡ್ರಿ ಟಿ ನಗರ್. ಹಾಂ ಮತ್ತೊಂದು ದಿವಸ ರಾಮಕೃಷ್ಣಾಚಾರ್ಯ ಹೇಳ್ತಾ ಇದ್ರು, ಶ್ರೀಮದಾಚಾರ್ಯ ಒಂದು ಕಲ್ಪವೃಕ್ಷ, ಜಯತೀರ್ಥರು ಬಂದು ಕಾಮಧೇನು, ವ್ಯಾಸರಾಜರು ಚಿಂತಾಮಣಿ ಅಂತ. ನಮ್ಮಂತ ಆರ್ಡಿನರಿ ಮಾಧ್ವಾಸಿಗೆ ವ್ಯಾಸರಾಯ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅವರು 12 ವರ್ಷ ತಿರುಪತಿ ಪೂಜೆ ಮಾಡಿರು, ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಗುರುಗಳಾಯಿದ್ರು, 732. ಅವ್ರ ಗ್ರಂಥ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮಗೆ ಅಷ್ಟೊಂದು ನಾಲೆಡ್ಜಿಗೆ ಬರೋದಿಲ್ಲ. ಎಲ್ಲರೂ ಹೇಳ್ತಾರೆ, ಸುಧಾ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ನಮ್ಮ ವ್ಯಾಸರಾಯರು ಮಾಡಿದ ಗ್ರಂಥನ ಅಷ್ಟ ಇದೇ ಮಾಡೋದಿಲ್ಲ. ಪ್ರಾಬಬ್ಲಿ ನೀವು ಬಂದು ಸ್ವಾಮಿಗಳು ಬಂದು ಈಗ ತಗೊಂಡ ಮೇಲೆ ಅಷ್ಟು ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ನಡೆದಿದೆ.